ಸೊ ಈಸಿ ಮಲ್ಟಿಪ್ಲಿಕೇಶನ್ ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ರತಿಯೊಬ್ಬ ಮಕ್ಕಳಿಗೂ ಎಸ್ಪೆಷಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ ಇದು ನಿಮಗೆ ಕಂಪ್ಲೀಟ್ಲಿ ಒಂದು ಈಸಿ ವೇ ಆಫ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಈಸಿ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಓಕೆ ಟೆಕ್ನಿಕ್ ಇಸ್ ವೆರಿ ಸಿಂಪಲ್ ವಿಲ್ ಕನ್ವರ್ಟ್ ದಿಸ್ 21 ಇನ್ ಟೆನ್ಸ್ ಹೇಗೆ ಅಂದರೆ ಸೊ 20 ಮತ್ತೆ 1 ಬೇರೆ ಬೇರೆ ಎಂಟಿಟಿ ಮಾಡ್ಕೊಂಡು ಓಕೆ ಸೊ ನಾವು ಫಸ್ಟ್ 7ಗೆ 20 ಜೊತೆ ಮಲ್ಟಿಪಲ್ ಮಾಡ್ಕೊಳ್ಳೋಣ 7 20s ಅದಕ್ಕೆ ಹೆಂಗೆ ಮಾಡ್ರಿ ಫಸ್ಟ್ 7 2s ಮಾಡೋಣ 0 ಆಸ್ ಇಟ್ ಇಸ್ ಬರುತ್ತೆ 7 2s 14 0 ಆಸ್ ಇಟ್ ಈಸ್ ಅದಕ್ಕೆ ನೆಕ್ಸ್ಟ್ ಆಡ್ ಮಾಡಬೇಕು ನೆಕ್ಸ್ಟ್ ಇಟ್ ಇಸ್ 7 1s 7 ಸೊ ನಮ್ಮ ಆನ್ಸರ್ ಏನಿಗೆ ಆಯ್ತು ಹೇಳಿ 147 ವೆರಿ ಸಿಂಪಲ್ ವೆರಿ ಸಿಂಪಲ್ ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ ಹೇಳಿ ಕೊಡ್ತಾನೆ ಸೊ ನಿಮಗೆ ಇದು ವಿತಿನ್ 5 ಸೆಕೆಂಡ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ 5 ಸೆಕೆಂಡ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ಕೆ ಟ್ರೈ ಮಾಡೋಣ ಸೊ ನೆಕ್ಸ್ಟ್ ಡಿಜಿಟ್ ವೆರಿ ಸಿಂಪಲ್ ಮತ್ತೆ ಅಗೇನ್ ನಾವು ಇದೇನು ಮಾಡ್ಕೊಳ್ಳೋಣ 40s ಅಲ್ಲಿ ಒಮ್ಮೆ 5s ಅಲ್ಲಿ ಒಮ್ಮೆ ನಾವು ಮಲ್ಟಿಪಲ್ ಮಾಡ್ಕೊಳ್ಳೋದು 3 4s 12 ಸೊ ನಮ್ಮ ಆನ್ಸರ್ ಬಂತು ಇಲ್ಲಿ 120 3 4s 12 0 ಆಸ್ ಇಟ್ ಇಸ್ ಆಯ್ತಾ ಈಗ ನೆಕ್ಸ್ಟ್ ಆಡ್ ಮಾಡೋದು ಏನಂದ್ರೆ 3 5s ಮಾಡಿ ಆ ನಂಬರ್ಗೆ ಆಡ್ ಮಾಡೋದು 3 5s 15 ಸೊ ಆನ್ಸರ್ ಇಸ್ 135 ಸೊ ವೆರಿ ಸಿಂಪಲ್ ವೆರಿ ಸಿಂಪಲ್ ಆಯ್ತಾ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಇನ್ನೊಂದು ಪ್ರಾಬ್ಲಮ್ ಸೇಮ್ ಬೇರೆ ನಂಬರ್ ಜೊತೆ ಓಕೆ ಸೇಮ್ ವಿ ವಿಲ್ ಕನ್ವರ್ಟ್ ದಿಸ್ ಇಂಟು 20 and 3 ಸೊ ನೆಕ್ಸ್ಟ್ 8 2s 16 0 ಆಸ್ ಇಟ್ ಈಸ್ ಮತ್ತೆ ನಾವು ಪ್ಲಸ್ ಮಾಡಬೇಕು ಏನಂದ್ರೆ 8 3s 24 ಹೌದಾ 24 ಸೊ ಇದನ್ನ ಆಡ್ ಮಾಡಿದ್ರೆ ಡೆಫಿನೆಟ್ಲಿ 184 ರೈಟ್ 184 ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡುವ ವೆರಿ ಸಿಂಪಲ್ ಈಗ ನಿಮಗೆ ಸಿಂಪಲ್ ಅನ್ನಿಸ್ತಾ ಇದೆ ಈಗ ಏನೂ ಇಲ್ಲ 50 ಜೊತೆ ಮಲ್ಟಿಪಲ್ ಮಾಡೋದು ತುಂಬಾ ಈಸಿ 50s and 2s ಏನಿಲ್ಲ 6 5s 30 0 ಆಸ್ ಇಟ್ ಇಸ್ ತಗೊಳ್ಳುವ ಪ್ಲಸ್ 6 2s 12 ಸೊ ನಮ್ಮ ಆನ್ಸರ್ ಈಗ ರೆಡಿ 312 ಈಗ ಲಾಸ್ಟ್ ಮತ್ತೊಂದು ಕ್ಯಾಲ್ಕುಲೇಷನ್ ಇದೆ ನಿಮಗೆ ಇದು ಅರ್ಥ ಆಗಿದ್ರೆ ಈ ಕ್ಯಾಲ್ಕುಲೇಷನ್ ನೀವು 5 ಸೆಕೆಂಡ್ಸ್ ಅಲ್ಲಿ ನಿಮ್ಮ ಬ್ರೈನ್ ಅಲ್ಲಿ ಮಾಡಿ ಮತ್ತೆ ನಿಮ್ಮ ಆನ್ಸರ್ ನನಗೆ ಕಮೆಂಟ್ ಮೂಲಕ ತಿಳಿಸಿ